ಅಯೋಧ್ಯೆಯ ರಾಜರು ಹೇಗಿರ್ತಾಯಿದ್ರು, ಅವರ ಮಾತುಗಳು ಹೇಗಿರ್ತಾ ಇತ್ತು? ಸತ್ಯಾಯ ಮಿತಭಾಷೀಣ. ಅವರು ಕಡಿಮೆ ಮಾತನಾಡ್ತಾ ಇದ್ರಂತೆ. ಯಾಕೆ ಅಂದರೆ ತಾವು ಏನು ಮಾತನಾಡ್ತಾರೆ ಅದು ಸತ್ಯವಾಗಬೇಕು ಮತ್ತು ಸತ್ಯವಾಗುವುದನ್ನೇ ಮಾತನಾಡಬೇಕು. ಹೀಗಾಗಿ ಅವರು ಮಿತಭಾಷಿಗಳು ಮತ್ತು ವಿಜಯ ಸಂಪಾದನೆಯನ್ನು ಮಾಡ್ತಾಯಿದ್ರು, ಯಶಸ್ಸನ್ನು ಗಳಿಸ್ತಾಯಿದ್ರು. ಶತ್ರುಗಳನ್ನು ಸದೆಬಡೆದು ಶತ್ರು ದಮನವನ್ನು ಮಾಡಿ ಕೀರ್ತಿಯನ್ನು ಗಳಿಸ್ತಾಯಿದ್ರು. ತಮಗೇನೋ ಬೇಕು ಅಂಥೇಳಿ ಅಲ್ಲ, ಮತ್ತೇನು ಯಾವುದಕ್ಕೂ ಅಂಥೇಳಿ ಅಲ್ಲ, ಏನಕ್ಕೇನ ಪ್ರಕಾರಣ ಅನ್ನುವಂಥ ರೀತಿಯಲ್ಲಿ ಕೀರ್ತಿಯನ್ನು ಗಳಿಸುವಂಥದ್ದಲ್ಲ. ದೇಶದ ಹಿತಕ್ಕೋಸ್ಕರ, ಸಮಾಜದ ಹಿತಕ್ಕೋಸ್ಕರ, ಪ್ರಜೆಗಳ ರಕ್ಷಣೆಯನ್ನು ಮಾಡುವುದಕ್ಕೋಸ್ಕರ ಅವರು ಆ ರಾಷ್ಟ್ರದ ರಾಜ್ಯಭಾರದಲ್ಲಿ, ದೇಶದ ಆಡಳಿತದಲ್ಲಿ ಬರುವಂತಹ ಸಮಸ್ಯೆಗಳನ್ನು ನಿವಾರಿಸ್ತಾಯಿದ್ರು, ಬರುವಂತಹ ಶತ್ರುಗಳ ನಿವಾರಣೆಯನ್ನು ಮಾಡ್ತಾಯಿದ್ರು. ಆ ಮೂಲಕ ಯಶಸ್ಸನ್ನು, ಆ ಮೂಲಕ ಕೀರ್ತಿಯನ್ನು ಸಂಪಾದನೆಯನ್ನು ಮಾಡ್ತಾಯಿದ್ರು.